ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಮಂದಾಕಿನಿ ಅಂತ. ಊರು ಕೊಪ್ಪಳ. ವಯಸ್ಸು 37 ವರ್ಷ ತುಂಬಿದೆ. ತೂತು ಮೃದುವಾಗಿ ಇದೆ. ಗಂಡ ಅರ್ಜುನ್. ಕೆಲಸ ಗೃಹಿಣಿಯಾಗಿದ್ದೇನೆ. ಆದಾಯ ಗಂಡನ ಸಂಬಳ. ಆಸ್ತಿ ಮನೆ ಜಮೀನು ಇದೆ. ಆಸೆ ಮಾಡಿಸಿಕೊಳ್ಳುವುದು. ಗೂಟ ಸ್ನೇಹಿತನ ಗೂಟ ಬೇಕು. ಸ್ನೇಹಿತರೆ, ಇದು ಇಷ್ಟು ಮಂದಾಕಿನಿಯವರು. ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಮೊದಲು ವಿಡಿಯೋ ನೋಡಿ. ಮೊದಲು ನಾನು ಕಳಿಸುವ ವಿಡಿಯೋವನ್ನ ನೋಡಿ, ಆಮೇಲೆ ಬಂದು ಕೇಳಬಹುದು. ನನ್ನ ಮದುವೆಯ ಜೀವನ ತುಂಬಾನೇ ಸುಮಧುರವಾಗಿ, ಹಾಗೆ ಹೇಳಿಕೊಳ್ಳುವಷ್ಟು ಸುಂದರ ಜೀವನವಾಗಿದೆ. ದುಡ್ಡಿಗೆ ಯಾವುದೇ ಕೊರತೆ ಇಲ್ಲ. ಜೀವನದ ಎಲ್ಲಾ ಸುಖಗಳನ್ನ ಕೊಂಡುಕೊಳ್ಳುವಷ್ಟು ಹಣ ಇದೆ. ಗಂಡ ಒಳ್ಳೆಯ ಹುದ್ದೆಯಲ್ಲಿ ಇದ್ದಾರೆ. ತಿಂಗಳಿಗೆ 1 ಲಕ್ಷ ಸಂಬಳ ಬರುತ್ತೆ. ಆದರೆ ನನಗೆ ಹೊಸ ಸ್ನೇಹಿತ ಬೇಕು. ನನಗೆ ಹೊಸ ರುಚಿ ನೋಡಲು ಬಯಕೆ ತುಂಬಾನೇ ಆಗಿದೆ. ಹಾಗಾಗಿ ಆನ್ಲೈನ್ ಸ್ನೇಹಿತನ ಹುಡುಕಾಟದಲ್ಲಿ ಇದ್ದೇನೆ. ನಾನು ಹೇಳಿದ ಹಾಗೆ ಆಸೆ ಪೂರೈಸ್ತೀನಿ ಅಂದರೆ ಲಂಗ ಎತ್ತಿ ತೂತು ಕೊಡ್ತೀನಿ. ಸ್ನೇಹಿತರೆ, ವಿಡಿಯೋ ನೋಡಿದ ಮೇಲೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೀರಾ ಅನ್ನುವುದನ್ನ ಕಮೆಂಟ್ ಮಾಡಿ ತಿಳಿಸಿ. ಗುಣಗಳು ಹೀಗಿದ್ದಲ್ಲಿ ಮಾತ್ರ ಅವಕಾಶ ಸಿಗುತ್ತೆ. ವಯಸ್ಸು ಯಾವುದೇ ಇರಲಿ, ವಿಡಿಯೋ ನೋಡುವ ಹಂಬಲ ಹೊಂದಿರಬೇಕು. ಮೊದಲೇ 4-5 ಮಾಡಿರುವ ಅನುಭವ ಇರಬೇಕು. ಹೊಸ ವಿಧಾನಗಳ ಎಲ್ಲ ಆಟಗಳು ಆಡಲು ಬರಬೇಕು. ನಿಮ್ಮ ಸ್ನೇಹಿತ ನಿಮಗಿಂತ ಚೆನ್ನಾಗಿ ಇದ್ದರೆ ನಾನು ಅವನ ಜೊತೆಯೂ ಸಂಬಂಧ ಬೆಳೆಸುತ್ತೇನೆ. ಹೇಳಿದ ಜಾಗಕ್ಕೆ ಬಂದು ದೆಂಗುವ ಧೈರ್ಯ ಇರಬೇಕು. ಹೊಸ ಸ್ನೇಹಿತರನ್ನ ನನಗೆ ಪರಿಚಯ ಮಾಡಿಸಿಕೊಡಬೇಕು. ಕಾರಣ ನಾನು ಇಷ್ಟಪಟ್ಟವರ ಜೊತೆ ಸಂಬಂಧ ಬೆಳೆಸುತ್ತೇನೆ. ಓಕೆನಾ ಸ್ನೇಹಿತರೆ? ಗುಣಗಳು ಹೀಗಿದ್ದಲ್ಲಿ ಮಾತ್ರ ಅವಕಾಶವನ್ನ ಕೊಡ್ತೀನಿ ಅಂತ ಸ್ಪಷ್ಟ ಮಾಹಿತಿಯನ್ನ ಶೇರ್ ಮಾಡಿಕೊಂಡಿದ್ದಾರೆ. ಆಸ್ತಿಯ ವಿವರ: ಸ್ವಂತ ಊರಿನಲ್ಲಿ 13 ಎಕರೆ ಜಮೀನು ಇದೆ. ಸಾಕಾಗುವಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ. ನಾನು ವಾಸವಾಗಿರುವ ಮನೆ 4 ಅಂತಸ್ತಿನದ್ದು ಆಗಿದೆ. 8 ಸೈಟ್ಗಳಿವೆ. ಮನೆಯಲ್ಲಿ 2 ಕಾರು, 1 ಸ್ಕೂಟಿ ಇದೆ. ಅಲಂಕಾರ ಮಾಡಿಕೊಳ್ಳುವಷ್ಟು ಬಂಗಾರ ಇದೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನು ಸೆಟ್ ಮಾಡ್ಕೊಳ್ಬೋದು. ಧನ್ಯವಾದಗಳು.